ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಮ್ಮರ್ ಫ್ಯಾಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಪ್ರೆಗ್ನೆಂಟ್ ವುಮೆನ್ ಅವ್ರಿಗೂ ಕೂಡ ಈಗ ತುಂಬಾ ಫ್ಯಾಷನಬಲ್ ಆಗಿರುವಂಥ ಒಂದು ಔಟ್ಫಿಟ್ಸ್ ಬಂದಿದೆ ಮಾರ್ಕೆಟಲ್ಲಿ. ಸೊ ಈ ಸಮ್ಮರಲ್ಲಿ ಅವರು ಕಂಫರ್ಟಬಲ್ ಆಗಿರಬೇಕು ಅಂದರೆ ಯಾವ ಥರ ಔಟ್ಫಿಟ್ ಹಾಕೋಬೇಕು ಅಂತ ನೀವು ಹೇಳ್ತೀರಾ? ಪ್ರೆಗ್ನೆಂಟ್ ಲೇಡೀಸ್ಗೆ ಫಸ್ಟ್ ಬರೋದು ಬಾಡಿಗೆ ಯಾವುದು ಸ್ಕ್ರ್ಯಾಚಸ್ ಆಗಲಿ ಟೈಟಾಗಿಲ್ಲದೆ ಇರೋಂಥ ಕ್ಲೋದಿಂಗ್ ಬೇಕಾಗತ್ತೆ. ಸೊ ಆ್ಯಸ್ ಫ್ಯಾಷನ್ ಟ್ರೆಂಡ್ ಇರೋದ್ರಿಂದ ಲೈಟ್ ಕಲರ್ಸು, ಲೈಟ್ ಫ್ಲೋರಲ್ ಪ್ರಿಂಟ್ಸು, ಈಗ ಬರೀ ಊಂಬಿಗೆ ಪ್ರಿಂಟ್ ಬಂದಿರೋ ಅಂಥದ್ದು ಲೈಕ್ ಹ್ಯಾಪಿ ಮದರ್ಸ್ ಅಂತ ಪ್ರಿಂಟ್ಸು ಆ ಥರ ಎಲ್ಲ ಬರುತ್ತೆ. ಬಟ್ ನಾ ಹೇಳ್ದಂಗೆ ಲೇಯರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಫ್ಲೌನ್ಸ್ ಸ್ಲೀವ್ಸ್ ಅಂತೆ, ಸ್ವಲ್ಪ ಕ್ಯಾಪ್ ಸ್ಲೀವ್ಸಲ್ಲಿ ಫ್ಲೌನ್ಸ್ ಇದು ಮಾಡಿರೋದು, ಅಥವಾ ನೆಕ್ ಲೈನಲ್ಲಿ ಕಾಲರ್ ಬದಲು ಸ್ಟಿಫ್ ಕಾಲರ್ ಬದಲು ಸ್ವಲ್ಪ ಫ್ಲೋಯಿ ಫ್ಲೌನ್ಸು, ದ ಫೆಮಿನಿಟಿ ಲುಕ್ಸಲ್ಲಿ ತುಂಬ ಗೌನ್ ಲೆಂತ್ ಡ್ರೆಸ್ಸಸ್ಗಿಂತ ಸ್ವಲ್ಪ ಶಾರ್ಟ್ ಟೀ ಲೆಂತ್ ಅಂತೀವಿ, ಅಂದರೆ ಕಾಫ್ಗೂ ಮತ್ತು ಆ್ಯಂಕಲ್ಗೂ ಮಧ್ಯದಲ್ಲಿರೋ ಅಂಥ ಲೆಂತ್, ಸೊ ದಟ್ ಕಂಫರ್ಟ್ ಆಗಿರುತ್ತೆ ಅವ್ರಿಗೆ, ಸ್ಲಿಪ್ ಆಗದೆ ಇರೋಂಗೆ ಆ ಥರ. ಫ್ಯಾಬ್ರಿಕ್ಸ್ ತೊಗೊಂಡಾಗ ನೀವು ಶಿಫಾನ್ ಸ್ಟೈಲ್ಸಲ್ಲಿ ಅಥವಾ ಜಾರ್ಜೆಟ್ ಸ್ಟೈಲ್ಸಲ್ಲಿ, ತುಂಬ ಕಾಟನ್ಸ್ ನಿಟ್ ಸ್ಟೈಲ್ಸಲ್ಲಿ, ಲೈಟ್ ಪ್ರಿಂಟ್ಸು ಕಂಫರ್ಟ್ ಆಗಿರುತ್ತೆ. ಆ್ಯಂಡ್ ಫ್ರೆಶ್ ಕಲರ್ಸ್, ಬೇಸಿಕ್ಲಿ ಅವ್ರ ಫೀಲಲ್ಲೂ ಫ್ರೆಶ್ನೆಸ್ ಇರಬೇಕು, ಹಾಗಾಗಿ ಫ್ರೆಶ್ ಕಲರ್ಸ್ ಇರಬೇಕು. ಅಂಥದ್ದು ಯೂಸ್ ಮಾಡಿದ್ರೆ ತುಂಬ ಕಂಫರ್ಟ್ ಆಗಿರುತ್ತೆ ಅವರಿಗೆ. ಓಕೆ, ಇನ್ನು ಇವಾಗ ಆಕ್ಸೆಸರೀಸ್, ನಾವು ಡ್ರೆಸ್ ಬಗ್ಗೆ ಮಾತ್ರ ಮಾತಾಡಿದ್ವಿ, ಅದಕ್ಕೆ ಮ್ಯಾಚ್ ಆಗೋ ಥರ ಆಕ್ಸೆಸರೀಸು ಕೂಡ ಹಾಕೋಬೇಕಾಗುತ್ತೆ. ಸೊ ಹೆವಿ ಆಕ್ಸೆಸರೀಸು ಸಮ್ಮರ್ಗೆ ಸೂಟಬಲ್ ಅಲ್ಲ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಹೌದು, ಹೆವಿಗಿಂತ ಲೈಟ್ ಆಗಿರಬೇಕು. ಆದರೆ ಟ್ರೆಂಡ್ ಪ್ರಕಾರ ನೋಡಿದ್ರೆ ಮೋನೋಕ್ರೊಮ್ಯಾಟಿಕ್ ಕಲರ್ ಸ್ಕೀಮ್ ಇದೆ, ಅಂದರೆ ಮ್ಯಾಚಿಂಗ್ ಹಾಕ್ಕೊಳ್ಳೋದು. ಇಷ್ಟು ದಿನ ನಾವು ಕಾಂಟ್ರಾಸ್ಟು ಆ ಥರ ಇತ್ತು ಟ್ರೆಂಡು. ಈಗ ಮೋನೋಕ್ರೊಮ್ಯಾಟಿಕ್ ಇರೋದ್ರಿಂದ ಮ್ಯಾಚಿಂಗು. ಸೊ ಚಪ್ಪಲ್ಸು ಆ ಥರ ಸ್ಟೈಲ್ಸ್ ಚೆನ್ನಾಗಿರುತ್ತೆ. ಬ್ಯಾಗ್ಸು ಅಷ್ಟೇ ಸ್ವಲ್ಪ ಬಿಗ್ ಬ್ಯಾಗ್ಸ್ ಯೂಸ್ ಮಾಡೋದು ಒಳ್ಳೆಯದು. ಬಿಕಾಸ್ ಏನಕ್ಕೆ ಅಂತಂದರೆ ಸಮ್ಮರ್ ಆಗಿರೋದ್ರಿಂದ 90% ಫ್ಯಾಮ್ಲೀಸ್ ಹಾಲಿಡೇ ಅಥವಾ ಶಾಪಿಂಗು ಅಥವಾ ಮಕ್ಕಳಿಗೆ ಔಟಿಂಗು, ಸಮ್ಮರ್ ಕ್ಯಾಂಪ್ಸ್ ಅಂತ ಕರ್ಕೊಂಡು ಹೋಗ್ತಾರೆ. ಹಂಗಿದ್ದಾಗ ಬ್ಯಾಗ್ ಎಕ್ಸ್ಟ್ರಾ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು, ಅದರಲ್ಲಿ ಕಂಟೆಂಟ್ ಹಾಕ್ಕೊಳ್ಳೋದಕ್ಕೆ. ಅದೇ ಬ್ಯಾಗ್ ಬಂದ್ಬಿಟ್ಟು ತುಂಬ ಫಾರ್ಮಲ್ ಆಗಿರಬಾರ್ದು, ಲೈಟ್ ಕಲರ್ಸೇನೆ, ಬೇಜ್ ಅಥವಾ ಲೈಟ್ ಆರೆಂಜಸ್ ಅಥವಾ ಲೈಟ್ ಪೀಚಸ್, ಈ ಕಲರ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಟ್ರೆಂಡಲ್ಲಿರೋದು ಅದೇ ಥರನೇ. ಹ್ಯೂಜ್ ಬ್ಯಾಗ್ಸು, ತುಂಬ ಕಂಪಾರ್ಟ್ಮೆಂಟ್ಸ್ ಇರಬಾರ್ದು ಬ್ಯಾಗಲ್ಲಿ, ಈಸಿ ಆಕ್ಸೆಸಿಬಿಲಿಟಿ ಸ್ಟೈಲ್ ಬ್ಯಾಗ್ಸ್ ಇರಬೇಕು. ಮೊನೋಕ್ರೊಮ್ಯಾಟಿಕ್ ಕಲರ್ ಸ್ಕೀಮ್ ಇರೋದ್ರಿಂದ ಈಗ ನೀವು ಡ್ರೆಸ್ ಏನಾದರೂ ಸಿಂಪಲ್ ಪ್ಲೇನ್ ಹಾಕ್ಕೊಂಡ್ರೆ ಆಕ್ಸೆಸರೀಸ್ ತುಂಬ ಪ್ರಿಂಟ್ಸ್ ತೊಗೋಬೋದು. ಅಂದರೆ ನಿಮ್ಮ ಫ್ಲೋರಲ್ ಇಯರಿಂಗ್ಸು ಅಥವಾ ಬ್ರೇಸ್ಲೆಟ್ಸು ಸ್ವಲ್ಪ ಕಲರ್ಸ್ ತುಂಬ ಕಲರ್ಸ್ ಇರೋ ಹಂಗೆ ಎಲಿಗೆಂಟ್ ಆಗೂ ಇರುತ್ತೆ. ಸೊ ಅಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಆಫೀಸಿಗೆ ಹಾಕೊಂಡು ಹೋಗ್ಬೇಕಂದ್ರೆ ಮೊನೋಕ್ರೊಮ್ಯಾಟಿಕ್ ಸಿಂಪಲ್ ಆಗಿ ಇಟ್ಕೋತೀವಿ. ಅದೇ ಒಂದು ಈವ್ನಿಂಗ್ ಪಾರ್ಟಿ ಅಂತಂದರೆ ಸ್ವಲ್ಪ ಬ್ಲಿಂಗ್ಸ್, ಅಂದರೆ ಸ್ವಲ್ಪ ಶೈನ್ ಆಗಿರೋ ಹಾಗೆ, ಇಲ್ಲ ಔಟಿಂಗ್ ಶಾಪಿಂಗ್ ಆ ಥರ ಮಾಡ್ತಿದ್ರೆ ಕಲರ್ಸ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಥವಾ ಮ್ಯಾಟಾಗಿ ಕಲರ್ಸ್ ಹಾಕ್ಕೊಂಡು, ತುಂಬ ಅದೇ ಒಂದು ದೊಡ್ಡ ಹೆವಿ ಇಲ್ಲದೆ ಇರೋಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ತುಂಬ ಹೆವಿ ಹಾಕೋದಷ್ಟು ನಮಗೆ ಭಾರ ಆಗಿ ಸ್ವೆಟ್ ಆಗ್ತೀವಿ. ಅದು ಕಮ್ಮಿ ಲೈಟ್ ವೆಯ್ಟ್ ಜ್ಯುವೆಲ್ರಿ, ಅಂದರೆ ನೋಡಲಿಕ್ಕೆ ದೊಡ್ಡದಾಗಿರುತ್ತೆ ಬಟ್ ವೆಯ್ಟ್ ಇರೋದಿಲ್ಲ ಅಂಥ ಜ್ಯುವೆಲ್ರಿ ಅಥವಾ ಆಕ್ಸೆಸರೀಸ್ ಬೆಸ್ಟ್. ಓಕೆ, ಇನ್ನು ಇವಾಗ ಸಮ್ಮರ್ ಬಂದ ತಕ್ಷಣ ಫಂಕ್ಷನ್ಗಳು, ಪಾರ್ಟಿಗಳೆಲ್ಲ ಜಾಸ್ತಿ ಆಗುತ್ತೆ. ಮದುವೆ ಆಗಿರಬಹುದು, ಗೃಹ ಪ್ರವೇಶ, ನಾಮಕರಣ. ಸೊ ಹೆಣ್ಮಕ್ಳಿಗೆ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗೋಕ್ಕೆ ಒಂದು ಬೆಸ್ಟ್ ಟೈಮ್ ಇದು ಅಂತ ಹೇಳ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ತುಂಬ ವರ್ಕ್ ಇರೋ ಗ್ರ್ಯಾಂಡ್ ಹೆವಿ ಡ್ರೆಸ್ಸಸ್ಗಳು ಹಾಕಿದ್ರು ಕೂಡ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಈ ಬಿಸಿಲಲ್ಲಿ. ಸೊ ಯಾವ ಥರ ಡ್ರೆಸ್ಗಳನ್ನ ಅವ್ರು ಪ್ರಿಫರ್ ಮಾಡಬೇಕು ಅಂತ ಹೇಳ್ತೀರಾ, ಎಸ್ಪೆಷಲಿ ಮ್ಯಾರೇಜ್ ಆಗಿರಬಹುದು ಅಥವಾ ಗೃಹ ಪ್ರವೇಶ ಈ ಥರ ಸಮಾರಂಭಗಳಿಗೆ? ಸೊ ಇವಾಗ ಫಂಕ್ಷನ್ಸ್ ಅಂತ ತೊಗೊಂಡಾಗ ಡೆಫಿನೆಟ್ಲಿ ಅಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ, ಬಟ್ ಚಾಯ್ಸಸ್ ತುಂಬ ಇರುತ್ತೆ. ಈಗ ಬಾಟಮ್ ಹೆವಿ ವರ್ಕ್ಸ್ ಬರುತ್ತೆ, ನೆಕ್ ಹತ್ರ ಎಲ್ಲ ಕಮ್ಮಿ ಇದ್ಬಿಟ್ಟು ಹೆವಿ ಬಾಟಮು ಅಥವಾ ದುಪ್ಪಟ್ಟ ಹೆವಿ ಆಗಿರೋ ಹಂಗೆ, ಅಂದರೆ ಆಪ್ಷನಲ್ ಚಾಯ್ಸಸ್ ಅಲ್ಲಿ. ಸೊ ನಿಮಗೆ ಹೆಮ್ ಲೈನಲ್ಲಿ ಅಂದರೆ ಬಾಟಮ್ ಲೈನಲ್ಲಿ ಹೆವಿ ಇತ್ತು ಅಂತಂದರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಸೊ ನೆಕ್ ಹತ್ರ ಎಲ್ಲ ಸ್ವಲ್ಪ ಲೈಟಾಗಿ ಇರೋಂಗೆ ಆ ಥರ ಡ್ರೆಸ್ಸಸ್ ಆದರೆ ಬೆಟರು. ಅದೇ ಸಾರೀಸ್ ಬಂದಾಗ ಅಥವಾ ಫಂಕ್ಷನ್ಸ್ಗೆ ಲೆಹೆಂಗಾಸ್ ಆಗಲಿ ಕುರ್ತಾಸ್ ಆಗಲಿ ಬಂದಾಗ ಸಿಂಪಲ್ ಈಸ್ ಎಲಿಗೆಂಟ್ ಅಂತಾರಲ್ಲ, ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಎಲಿಗೆಂಟ್ ಆಗಿರುತ್ತೆ. ಸೊ ಸಿಂಪಲ್ ಒಂದು ಡೈಮಂಡ್ ನೆಕ್ಲೆಸ್ ಹಾಕೊಂಡ್ರೆ ಮೋರ್ ದೆನ್ ಎನಫ್ ದ್ಯಾನ್ ಬಿಗ್ ಚೋಕರ್ಸು. ಅದಕ್ಕಿಂತ ಅವಾಯ್ಡ್ ಚೋಕರ್ಸ್ ಎಲ್ಲ, ಅಂದರೆ ಲಾಂಗ್ ಚೈನ್ಸ್ ಹಾಕೊಳ್ಳೋದು ಬೆಟರು. ಅದು ಹೆವಿ ಇದ್ರೂ ಪರವಾಗಿಲ್ಲ, ಬಿಕಾಸ್ ಇಲ್ಲಿ ನಿಮಗೆ ಸೆಕೆ ಅನ್ನೋದು ಆಗೋದಿಲ್ಲ, ಅಂದರೆ ಹಿಡ್ದಂಗೆ ಆಗೋದಿಲ್ಲ, ಸಫಕೇಶನ್ ಆಗೋದಿಲ್ಲ. ಸೊ ಲಾಂಗ್ ಚೈನ್ಸು, ಲಾಂಗ್ ಇಯರಿಂಗ್ಸು ಅಥವಾ ಸ್ಟಡ್ಸ್ ಹಾಕೋಬೋದು. ಬ್ಯಾಂಗಲ್ಸು ಅಷ್ಟೇ, ಹೆವಿ ಇಡೋ ಬದಲು ಸಿಂಪಲ್ ಲೈನ್ಸ್, ಸಿಂಗಲ್ ಬ್ಯಾಂಗಲ್ ಆ ಥರ ಸ್ಟೈಲ್ಸ್, ಅಂದರೆ ಸಿಂಪ್ಲಿಸಿಟಿ ಅಂತೀವಲ್ಲ, ಅದು ಬೆಸ್ಟ್ ಸಮ್ಮರಿಗೆ. ಓಕೆ, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಮ್ಮರ್ ಫ್ಯಾಷನ್ ಬಗ್ಗೆ ಲಾಸ್ಟ್ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ?
ಟಿಪ್ಸ್ ಅಂತಂದರೆ ಅವ್ರ ಕಂಫರ್ಟ್ ಫಸ್ಟು, ಅದು ಫಸ್ಟ್ ಚಾಯ್ಸ್ ಅವರಿಗೆ. ಯಾರೋ ಹೇಳಿದ್ರು ಅಂತ ಫೋರ್ಸ್ಫುಲಿ ಹಾಕ್ಕೊಳ್ಳೋದು ಬೇಡ, ಬಟ್ ಮಿನಿಮಲ್ ಇರಲಿ ಆ್ಯಂಡ್ ಮೊನೋಕ್ರೊಮ್ಯಾಟಿಕ್ ಕಲರ್ ಸ್ಕೀಮ್ ತೊಗೊಳ್ಳಿ. ನಿಮ್ಮ ಅಕೇಶನ್ಗೆ, ನಿಮ್ಮ ವರ್ಕ್ ಸ್ಟೈಲಿಗೆ ಸೂಟ್ ಆಗೋ ಅಂಥ ಆಕ್ಸೆಸರೀಸ್ ಯೂಸ್ ಮಾಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಕಲರ್ಸ್ದ ಲೈಟ್ ಕಲರ್ಸ್ ಪ್ರಿಫರ್ ಮಾಡ್ಕೊಳ್ಳಿ, ಡಾರ್ಕ್ ಕಲರ್ಸ್ ವಿಂಟರ್ಗೆ ಇಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಓಕೆ ವಿದ್ಯಾ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಸಮ್ಮರ್ ಫ್ಯಾಷನ್, ಸಮ್ಮರ್ ಔಟ್ಫಿಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಧನ್ಯವಾದ ನಿಮಗೆ. ನನ್ನ ಖುಷಿ. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. Sani